ಅರ್ಧನಾರೀಶ್ವರ ಗೆಟಪಲ್ಲಿ ನೋಡಿದಾಗ ಫಾರ್ ದ ಫಸ್ಟ್ ಟೈಮ್ ಏನು ಅನ್ಸುತ್ತೆ? ಇಲ್ಲ, ತುಂಬ ಸುಂದರವಾಗಿ ಕಾಣಿಸ್ತಾರೆ. ಶಿವಣ್ಣ ನಾನೊಂದು ಕಾಂಪ್ಲಿಮೆಂಟ್ ಕೊಡ್ಲಾ? ನೀವು ಹುಡುಗಂಗಿಂತ ಆ್ಯಕ್ಚುಲಿ ಹುಡುಗಿ ಆಗಿದ್ರಿಂದ ತುಂಬ ಸೂಪರಾಗಿ ಕಾಣಿಸ್ತಿದೆ ಅನ್ಸುತ್ತೆ. ಯಾಕಂದರೆ ನೀವು ಎಲ್ರಿಗೂ ಕ್ರಶ್ ಆಗಿ ಹೋಗ್ಬಿಟ್ಟಿದೆ ನಿಮ್ಮ ಮೇಲೆ, ನಿಮ್ಮ ಲುಕ್ ಮೇಲೆ. ನಿಜವಾಗ್ಲೂ ಸೂಪರ್, ಎಷ್ಟು ಚೆನ್ನಾಗಿ ಮುದ್ದಾಗಿ ತುಂಬ ಕಳೆಯಾಗಿ ಕಾಣಿಸ್ತಿದ್ದೀರೋ. ಥಿಂಕ್ ಮೇಕಪ್ ನನಗೆ ತುಂಬ ಟ್ಯಾಕ್ಸ್ ಹೇಳಬೇಕು. ಪಾಪ ಅಷ್ಟು ಚೆನ್ನಾಗಿ ತೋರಿಸಿದ್ರು. ಲೈಟಿಂಗ್ ಮಾಡಿದ್ರು ಅವರು ಅಷ್ಟು ಇಂಪಾರ್ಟೆಂಟ್ ಆಗ್ತಾರೆ. ಗೀತಕ್ಕ ನೀವು ಹೇಳಿ ಗೀತಕ್ಕ, ನಿಜ ತಾನೆ ತುಂಬ ಮುದ್ದಾಗಿ ಎಷ್ಟು ಕಳೆಯಾಗಿ ಕಾಣಿಸ್ತಾರೆ. ಮೇ ಬಿ ನಿಮಗೆ ಸೆಕೆಂಡ್ ಟೈಮ್ ಲವ್ ಆಗಿರುತ್ತೆ. ಅವರು ಹುಡುಗಿ, ನಾನು ಹುಡುಗಿ. ಇಲ್ಲ, ನಂಗೆ ತುಂಬ ಚೆನ್ನಾಗಿ ಕಾಣ್ತು. ಯಾಕಂದರೆ ಧೈರ್ಯ ಕೈ ಹಾಕೊಂಡು ಬರ್ಬೋದು. ಮೇಕಪ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ಅದನ್ನ ಅವರು ತುಂಬ ಚೆನ್ನಾಗಿ ಕ್ಯಾರಿ ಆಫ್ ಮಾಡಿದ್ದಾರೆ ನಿಜವಾಗ್ಲೂ. ಆಮೇಲೆ ಆ ಮ್ಯಾನರಿಸಮ್ಸ್ ಕೂಡ ಇನ್ನೂ ಸ್ವಲ್ಪ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ನನಗೆ ಅನ್ನಿಸ್ತು. ನನಗೇನು ಅನ್ನಿಸ್ತು, ಶಿವಣ್ಣ ನಿಮಗೆ ತುಂಬ ವರ್ಷದಿಂದ ಈ ಕ್ವಶನ್ ಕೇಳಬೇಕು ಅಂದಿದ್ದೀನಿ, ಕೇಳೋಕ್ಕಾಗಿಲ್ಲ. ಯಾಕಂದರೆ ನಿಮ್ಗೆ ಯಾವಾಗೂ ಎಲ್ಲಾದರೂ ಒಂದೊಂದು ಸಮ್ಟೈಮ್ಸ್ ಜನಗಳ ಮಧ್ಯೆ ಹೋದಾಗ ಸಿಹಿ ಮುತ್ತು ಸಿಕ್ಕಿದೆ ನಿಮಗೆ. ದೇವಸ್ಥಾನಗಳಿಗೆ ಹೋದಾಗ ಓಮ್ ಸಿನಿಮಾ ಟೈಮಲ್ಲಿ ವೇದಿಕೆ ಮೇಲೆ ಅದೆಷ್ಟೋ ದಿನದ್ದು ಒಂದು ಸೆಲೆಬ್ರೇಷನ್ ಮಾಡ್ತಿರಲ್ಲ, ಅವಾಗ ಯಾರೋ ಹುಡುಗ ಬಂದ್ಬಿಟ್ಟು ನಿಮಗೆ ಸಿಹಿ ಮುತ್ತು ಕೊಡ್ತಾರೆ. ಸೊ ಮೇ ಬಿ ಈ ಪಾತ್ರ ಇವಾಗ ನೀವೇನಾದರೂ ವಿಜಯಯಾತ್ರೆ ಅಂತ ಹೋದರೆ ಅದೆಷ್ಟು ಸಿಹಿ ಮುತ್ತು ಕೊಡ್ತಾರೋ ಗೊತ್ತಿಲ್ಲ. ಏನು ಹೇಳ್ತೀರಾ ಆ ಥರ ನಿಮಗೆ ಸಿಕ್ಕಿದಾಗ ನಿಮಗೆ ಎಷ್ಟು ಶಾಕಿಂಗ್ ಆಗುತ್ತೆ. ಪಾಪ ಪ್ರೀವಿಯಸ್ ಟೈಮ್ ಎಲ್ಲೋ ದೇವಸ್ಥಾನಕ್ಕೆ ಹೋದಾಗ ಯಾರೋ ಲೇಡಿ ಅಂತ ಅನಿಸುತ್ತೆ, ಅದಂತೂ ತುಂಬ ವೈರಲ್ ಆಗಿತ್ತು. ಏನನ್ನಿಸ್ತು? ಇಲ್ಲ, ಐ ಥಿಂಕ್ ದಟ್ ಇಸ್ ರೇರ್. ಆ ಥರ ಎಲ್ಲ ಸಿಗೋದು ಆ ಥರ. ಐ ಥಿಂಕ್ ಇಟ್ಸ್ ಏನೋ ಒಂದು ಬ್ಲೆಸ್ಸಿಂಗ್ ಅಂತ ಅನ್ಕೋತೀನಿ. ಏನನ್ಸುತ್ತೆ ಗೀತಕ್ಕ ನಿಮಗೆ? ಅಂದರೆ ಶಿವಣ್ಣನ ಹುಡುಗರು ಇಷ್ಟಪಡ್ತಾರೆ, ಹುಡುಗಿರು ಇಷ್ಟಪಡ್ತಾರೆ. ಐ ಆಮ್ ವೆರಿ ಹ್ಯಾಪಿ. ಅಷ್ಟೊಂದು ಜನ ಅವ್ರನ್ನ ಇಷ್ಟಪಡದೆ ತುಂಬ ತುಂಬ ಸಂತೋಷ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಬಟ್ ಇನ್ನೇನು ಎಲ್ಲ ಶಿವಣ್ಣ ಇನ್ನು ನಿಮ್ಮ 3 ಜನನ ಎಷ್ಟು ಬ್ಯಾಲೆನ್ಸಾಗಿ ತೋರಿಸಿದ್ದಾರೆ ಅರ್ಜುನ್ ಜನ ಅಂತ ಅಂದರೆ ನನಗೆ ಗೊತ್ತಿಲ್ಲ. ನೀವು ಮತ್ತು ಉಪ್ಪಿ ಸರ್ ಎಲ್ರಿಗೂ ಮಾದರಿ ಬೇರೆ ಸ್ಟಾರ್ ಹೀರೋಗಳಿಗೆ. ಈ ನಮ್ಮ ಸ್ಟಾರ್ನ ಹಂಗೆ ತೋರಿಸಿದ್ದೀರಾ, ನಮ್ಮ ಸ್ಟಾರ್ನ ಹಿಂಗೆ ತೋರಿಸಿದ್ದೀರಾ ಅಂತ ಹೇಳ್ಬಿಟ್ಟು ಬೇರೆಯವ್ರಾಗಿದ್ರೆ ಜಗಳ ಮಾಡ್ತಿದ್ರೇನೋ ನನಗೆ ಗೊತ್ತಿಲ್ಲ. ಅದೇ ಇಲ್ಲಿ ಆ ಥರ ಇಲ್ಲವೂ ಇಲ್ಲ ಬಿಡಿ. ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಅಂದರೆ ಆ ಥರ ಚಾನ್ಸೇ ಇಲ್ಲ. ಎಲ್ಲರಿಗೂ ಸೇಮ್. ನಿಮ್ಮದು ಶಿವತಾಂಡವ ನೋಡ್ತೀವಿ, ಉಪ್ಪಿ ಸರ್ದು ಉಗ್ರಾವತಾರ ನೋಡ್ತೀವಿ, ರಾಜ್ ಬಿ ಶೆಟ್ಟಿ ಅವ್ರದ್ದು ಇನ್ನೋಸೆನ್ಸ್ ಚೆನ್ನಾಗಿದೆ ನೋಡೋದಕ್ಕೆ. ಸೊ ಏನು ಹೇಳ್ತೀರಿ? ಅದೇನೇ ಅಲ್ವಾ, ಅದೇನೇ ಬೈಫಕೇಶನ್ ಅವಾಗಲೇ ಚೆನ್ನಾಗಿರೋದು. ಆಮೇಲೆ ಎಲ್ಲರೂ ಹೇಳ್ಕೊತೀವಿ ಶಾರ್ಮಿನ ನಾವು ಎಷ್ಟು ಮಾಡೋದು ಮುಖ್ಯ ಅಲ್ಲ. ಒಂದು ಒಳ್ಳೆ ಸಿನಿಮಾ ಹಿಟ್ಟಾದಾಗ ಅದ್ರಲ್ಲಿ ನಾವು ಇದ್ದೀವಿರ ಅಂದರೆ ನಾವು ಭಾಗಿಯಾಗಿದ್ದೀವಿ ಅನ್ನೋದೇ ಒಂದು ದೊಡ್ಡ ವಿಷಯ. ಅದು ಯಾರು ಸ್ಕೋರ್ ಮಾಡ್ತಾರೆ, ಯಾರೇ ಸ್ಕೋರ್ ಮಾಡಿದ್ರು ನಮ್ಮ ಸಿನಿಮಾದಲ್ಲಿ ಸ್ಕೋರ್ ಮಾಡಿದ್ರು ಅಂತ ಹೇಳಬೇಕೆ ಹೊರತು ಅವ್ರು ಸ್ಕೋರ್ ಮಾಡಿಬಿಟ್ಟು ಅಂತ ಜಲಸಿ ಪಡೋದು ನನಗೆ ಫಸ್ಟಿಂದ ನನಗೆ ಆ ಬುದ್ಧಿನೇ ಇಲ್ಲ. ನಮ್ಮ ಪಿಕ್ಚರ್ ಗೆಲ್ತು. ಇವಾಗ ಇದನ್ನು ಬಂದ್ಬಿಟ್ಟು 41 ನನ್ನ ಪಿಕ್ಚರ್ ಗೆಲ್ತು ಅಂತ ನಾನು ಯಾವತ್ತು ಹೇಳೋದವನ್ನೆಲ್ಲ. ಆನಂದ್ ಇರಿಸಬೇಕಾದ್ರೂ ಹೇಳಿಲ್ಲ, ಇವಾಗ ಇದು 45 ಯಾವಾಗ ಮಧ್ಯದಲ್ಲಿ ಹೇಳಿದವನ್ನೆಲ್ಲ. ಜೋಗಿ ಆಗಲಿ ಯಾವುದೇ ಸಿನಿಮಾಗೆ ಹೋಮ, ಇಟ್ ಈಸ್ ಅವರ್ ಫಿಲ್ಮ್ ಅಷ್ಟೇ. ನಮ್ಮ ಸಿನಿಮಾ ಸೋತರು ನಮ್ಮ ಸಿನಿಮಾ, ಗೆದ್ದರು ನಮ್ಮ ಸಿನಿಮಾ.